ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಗೌಡ್ಗೆರೆ ಚಾಮುಂಡೇಶ್ವರಿ ಬಸಪ್ಪ ದೇವಸ್ಥಾನ. ಸೊ ನಿಮಗೂ ತೋರಿಸೋಣ ಅಂತ. ಇತ್ತೀಚೆಗೆ ತುಂಬ ಅಂದರೆ ತುಂಬ ಫೇಮಸ್ ಆಗ್ತಿದೆ ಯೂಟ್ಯೂಬಲ್ಲಿ. ಸೊ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಅಂತ ನಾನಿವತ್ತು ಹೋಗ್ತಿದ್ದೀನಿ. ಚನ್ನಪಟ್ಟಣದಿಂದ ನಾವು ಬಸ್ಸಲ್ಲಿ ಬಂದಿದ್ದು. ಸ್ವಲ್ಪ ದೂರ ನಿಲ್ಲಿಸ್ತಾರೆ ಬಸ್ಸು, ಅಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ದೇವಸ್ಥಾನ ಹತ್ರಕ್ಕೆ. ಸೊ ತುಂಬ ಜನ ಹೋಗ್ತಿರ್ತಾರೆ, ಬರ್ತಿರ್ತಾರೆ. But I'm so frustrated. Hello to my loneliness. I guess that ignorance is bliss. Take me back to before the new. Rewind, take it out of cue. Innocence can be a young man's game. Signed up for the hall of shame. I wish I knew how much I miss. ಒಳಗೆ ಎಂಟ್ರಿ ಆದ ತಕ್ಷಣ ಎಡಗಡೆ ಸೈಡು ಗಣೇಶನ ಗುಡಿ ನೋಡ್ಬೋದು. ನೀವು ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಫುಲ್ ಕಾಯಿಗಳನ್ನೇ ನೋಡ್ತಿರ್ಬೋದು ಕಟ್ಟಿರೋದನ್ನ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಅಂದರೆ ಫುಲ್ ದೇವಸ್ಥಾನ ಸುತ್ತಮುತ್ತ ಫುಲ್ ಕಾಯನ್ನೇ ಕಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಪುಟ್ಟದಾದ ಇನ್ನೊಂದು ಗುಡಿ ಇದೆ. ದೇವರ ದರ್ಶನಕ್ಕೆ ಅಂತ ಲೈನ್ ನಿಂತಿದ್ದೀವಿ. ಅಷ್ಟೊಂದು ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದು. ನಾವು ಸ್ವಲ್ಪ ಬೆಳಗ್ಗೆನೇ ಬೇಗ ಹೋಗಿದ್ದು, ಅದರಿಂದ ಅಷ್ಟೊಂದು ಜನ ಏನಿರಲಿಲ್ಲ. ರಾಮ ಮತ್ತು ಹನುಮ ಸೀತೆಯನ್ನು ಹುಡುಕ್ಬೇಕಾದ್ರೆ ಸೇತುವೆ ಕಟ್ಟಿರ್ತಾರಲ್ಲ, ಆ ಸೇತುವೆಯಲ್ಲಿ ಕಲ್ಲು ಯೂಸ್ ಮಾಡಿರ್ತಾರಲ್ಲ, ಆ ಕಲ್ಲನ್ನ ನಾವು ಇಲ್ಲಿ ನೋಡ್ಬೋದಂತೆ. ಸೊ ಅದನ್ನ ನೋಡೋಕ್ಕೋಸ್ಕರ ಇಲ್ಲಿ ಕ್ಯೂ ನಿಂತಿರೋದು.
ಮೇಲೆ ಇಡು ಹಂಗೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಆಂಜನೇಯದ ಒಂದು ಮೂರ್ತಿ ಇದೆ. ನಾವಿಲ್ಲಿ ಮನಸ್ಸಲ್ಲಿ ಏನು ಅಂದ್ಕೊಂಡು ಒಂದು ಕಾಯನ್ನು ಅಂಟಿಸ್ತೀವೋ ಅದು ನೆರವೇರುತ್ತಂತೆ. ಸೊ ಇಲ್ಲಿ ನಾವು ಹಂಗೆ ಅಂದ್ಕೊಂಡು ನಾನು ನಮ್ಮ ಅಕ್ಕ ಒಂದು ಅಂಟಿಸಿದ್ದೀವಿ. ಸೊ ನೀವು ಬಂದಾಗ ಇಲ್ಲಿ ಮಾಡಿ. ಸೊ ಇವಾಗ ನಾವು ಚಾಮುಂಡೇಶ್ವರಿ ಪ್ರತಿಮೆನ ನೋಡೋಕೆ ಹೋಗ್ತಿದ್ದೀವಿ. ಇದು ವಿಶ್ವದಲ್ಲೇ ತುಂಬ ಎತ್ತರವಾದ ಚಾಮುಂಡೇಶ್ವರಿ ಅಂತೆ. ಸೊ ತುಂಬ ಚೆನ್ನಾಗಿದೆ. ಈ ಪ್ರತಿಮೆ ಹೇಗೆ ಕಟ್ಟಿದ್ರು ಅಂತಂದರೆ ಪಂಚಲೋಹದಿಂದ, ಬೆಳ್ಳಿ ಆಗಿರ್ಬೋದು, ಚಿನ್ನ, ತಾಮ್ರ, ಕಬ್ಬಿಣ ಇಂತಹವುಗಳಿಂದ ಕಟ್ಟಿ ಈ ಪ್ರತಿಮೆನ ರೆಡಿ ಮಾಡಿರೋದು. ನೀವಿಲ್ಲಿ ನೋಡ್ತಿರ್ಬೋದು ಈ ಚಿಕ್ಕ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ಸೇಮ್ ಟು ಸೇಮ್ ಅದೇ ಥರ ಈ ದೊಡ್ಡ ವಿಗ್ರಹನ ಕಟ್ಟಿರೋದು. ಇದು ವಿಶ್ವದಲ್ಲಿ ಅತಿ ದೊಡ್ಡ ಪ್ರತಿಮೆ. ಅರ್ಕೆ ಮಾಡ್ಕೊಂಡಿರೋರಿಗೆ ತೆಂಗಿನಕಾಯಿ ಮತ್ತು ಉಪ್ಪು ಏನಾರ ಬೇಕು ಅಂತಂದರೆ ಇಲ್ಲೇ ಸಿಗುತ್ತೆ. ಅಮೌಂಟ್ ಕೊಟ್ಟು ತಗೋಬೇಕು. అక్కడ ನಮ್ಮ ಬಾವು ತೆಗಿಬೇಕು.
ತೆಂಗಿನಕಾಯಿನ ಪೂಜೆ ಮಾಡಿಸ್ಕೊಂಡು ಈಗ ಕಟ್ಟಕ್ಕೆ ಹೋಗ್ತಿದ್ದೀವಿ. ನೀವಿಲ್ಲಿ ನೋಡ್ಬೋದು ಉಪ್ಪು ಎಷ್ಟೊಂದು ಹಾಕಿದ್ದಾರೆ ಅಂತ. ಇದೆಲ್ಲ ಹರಕೆ ಮಾಡಿರೋರು ಇಲ್ಲಿ ಉಪ್ಪು ತಂದು ಹಾಕ್ತಿರ್ತಾರೆ. ಸೊ ನೀವು ಹರಕೆ ಮಾಡಿಕೊಂಡು ಮಾಡ್ಬೋದು ಇಲ್ಲಿ. ಇವಾಗ ನಾನು ಹರಕೆಕಾಯಿನ ಕಟ್ಟಕ್ಕೆ ಅಂತ ಹೋಗ್ತಿದ್ದೀನಿ. ನೀವು ನೋಡ್ಬೋದು ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಹರಕೆಕಾಯಿಗಳು ಕಟ್ಟಿರೋದೇ ಇದೆ. ಇಲ್ಲಿ ಕಾಯಲ್ಲೇ ಒಂಥರ ಹೋಗೋಕ್ಕೆ ಅಂತ ಜಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಫುಲ್ಲು ಆ ಕಡೆ ಈ ಕಡೆ ಕಾಯಿಗಳೆಲ್ಲ ಕಟ್ಟಿ ಒಂಥರ ಹೋಗೋಕ್ಕೆ ಅಂತ ರೋಡ್ ಮಾಡಿದ್ದಾರೆ. ಈ ಕಾಯಿಗಳು ಭಕ್ತಾದಿಗಳು ಬಂದು ಅವರು ಹರಕೆ ಕಟ್ಟಿದಂತಹ ಕಾಯಿಗಳಿವು. ಅದಕ್ಕೆ ಆ ಕಾಯಿಗಳೆಲ್ಲ ಸೇರಿಸಿ ಇಲ್ಲಿ ಹೋಗೋಕ್ಕೆ ಅಂತ ಸ್ವಲ್ಪ ಜಾಗ ಮಾಡಿದ್ದಾರೆ. ಇದು ಮೊದಲಿದ್ದಂತಹ ಬಸಪ್ಪ ಗುದಿಗೆ ಮಾಡಿದ್ದಾರೆ. ಈಗ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಬಂದು ಇದು ಮಾಡ್ತಾರೆ. ಸೊ ಇಲ್ಲಿ ನಾವು ಈಗ 7 ಸುತ್ತು ಸುತ್ತಿ ಮತ್ತು ಆ ಒಂದು ಹರಕೆಕಾಯಿನ ನಾವು ಇಲ್ಲಿ ಕಟ್ತೀವಿ.
ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ತೆಂಗಿನಕಾಯಿ ಇದೆ ಅಂತ. ಇಲ್ಲೆಲ್ಲ ಬಂದಿರೋದು ಭಕ್ತಾದಿಗಳು 7 ವಾರ ಬಂದು 7 ತೆಂಗಿನಕಾಯಿ ಕಟ್ಟಿ ಹೋಗಿರ್ತಾರೆ. ಅವ್ರ ಹರಕೆ ಮಾಡಿಕೊಂಡು ಅವ್ರು ಏನು ಅಂದ್ಕೊಳ್ಸೋದೆಲ್ಲ ನೆರವೇರಿದ್ರೆ ಇಲ್ಲಿ ಬಂದು ಕಟ್ತಿರ್ತಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ತುಂಬ ಅಂದರೆ ತುಂಬ ಕಾಯಿಗಳಿದೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಫುಲ್ ಕಾಯಿನೇ ಇರೋದು. ಇವಾಗ ಬಸಪ್ಪನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮೊದಲಿದ್ದು ತೀರೋಗಿದ್ದ ಕಾರಣ ಅದನ್ನು ನಾವೀಗ ಗುದ್ದಿಗೆಲಿ ನೋಡ್ಬೋದು. ಈಗ ಇರೋ ಬಸಪ್ಪ ವರ್ತೂರ್ ಸಂತೋಷ್ ಅವರು ಕೊಟ್ಟಿರೋವಂತಹ ಬಸಪ್ಪ ಇದು ನಾವಿಲ್ಲಿ ನೋಡೋದು. ಸೊ ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಿರೋರೆಲ್ಲ ಏನು ಆಗುತ್ತೋ ಆಗಲ್ವೋ ಅಂತ ಕೇಳೋಕ್ಕೋಸ್ಕರ ಇಲ್ಲಿ ಬಸಪ್ಪನ ಹತ್ರ ಬರ್ತಾರೆ. ಸೊ ಅದು ನೆರವೇರುತ್ತೆ ಅಂತ ಅಂದರೆ ಒಂದು ಸೂಚನೆ ಕೊಡುತ್ತೆ, ಇಲ್ಲ ಅಂದರೆ ಇನ್ನೊಂದು ಸೂಚನೆ ಕೊಡುತ್ತೆ. ಅಮ್ಮ ಹಂಗ ಬಾ. ನೀವಿಲ್ಲಿ ನೋಡ್ತಿರೋದಂತಹ ಬಸ್ಸು ಬಸಪ್ಪನ ಕರ್ಕೊಂಡೋಗೋಕ್ಕೆ. ಈಗ ಯಾರ ಮೇಲಾರ ಏನಾರ ಫಂಕ್ಷನ್ಸ್ ಇದ್ದರೆ ಈಗಿನ ಕರೆಸಿದ್ರೆ ಈ ಬಸ್ಸಲ್ಲಿ ಬಸಪ್ಪನ ಕರ್ಕೊಂಡು ಬರ್ತಾರೆ. ಇದು ಬಸಪ್ಪನವರಿಗೆ ಮಾಡಿದಂತಹ ರಥ. ಸೊ ಇದು ಬಸಪ್ಪನವರ ರಥ. ಸೊ ನಿಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಇದ್ದರೂ ಬಸಪ್ಪನವರನ್ನೆಲ್ಲ ಕರೆಸಿದ್ರೆ ನೀವು ಅವರು ಕರ್ಕೊಂಡು ಬರ್ತಾರೆ. ದೇವರ ದರ್ಶನ ಆದಮೇಲೆ ಊಟ ಮಾಡೋಕ್ಕೆ ಅಂತ ಹೋಗಿದ್ದು. ಈ ದೇವಸ್ಥಾನದಲ್ಲಿ 20/7 ಯಾವಾಗಲೂ ಊಟ ಕೊಡ್ತಿರ್ತಾರೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.